ಉಗಾಂಡ ಅದು ಇವತ್ತಿಗೊಂದು ಬಡದೇಶ. ಜಗತ್ತಿನ ದೌರ್ಭಾಗ್ಯ, ಬಡತನ, ರೋಗಗಳು ಎಲ್ಲ ಇಲ್ಲಿ ಕಾಲು ಮುರ್ಕೊಂಡು ಬಿದ್ದಿವೆ. ಇದು ಉಗಾಂಡಾದ ಬಗ್ಗೆ ಇವತ್ತು ಜಗತ್ತಿಗಿರೋ ಅಭಿಪ್ರಾಯ. ಆದರೆ ಉಗಾಂಡ ಅಂದರೆ ಅಷ್ಟು ಮಾತ್ರ ಅಲ್ಲ, ಅದೊಂದು ನಿಗೂಢತೆಯ ಬೀಡು. ಅಲ್ಲಿನ ಪರ್ವತ ಶ್ರೇಣಿಗಳು, ಕೂರ್ಚಲು ಕಾಡು, ಕಾಲಿಟ್ಟ ಕಡೆಯಲ್ಲೆಲ್ಲ ಹರಿದಾಡೋ ಬ್ಲಾಕ್ ಮಾಂಬಾ ಹಾವುಗಳು, ಇಡೀ ಜಗತ್ತಲ್ಲೇ ಅತಿದೊಡ್ಡ ಸರೋವರ ಅನ್ನಿಸ್ಕೊಂಡಿರೋ ವಿಕ್ಟೋರಿಯಾ ಸರೋವರ, ಇವೆಲ್ಲ ಉಗಾಂಡಾದ ಪ್ರವಾಸಿಗಳನ್ನು ಮೂಕ ವಿಸ್ಮಿತಗೊಳಿಸುತ್ತವೆ. ಆದರೆ ಇದೇ ಉಗಾಂಡ 80ರ ದಶಕದಲ್ಲೊಂದು ಮೃತ್ಯು ಕೋಪವಾಗಿತ್ತು. ಅದಕ್ಕೆ ಕಾರಣನಾಗಿದ್ದವನು ಒಬ್ಬ ಡಿಕ್ಟೇಟರ್. ಇಷ್ಟಕ್ಕೂ ಆ ನರರೂಪ ರಾಕ್ಷಸ ಯಾರು, ಏನವನ ಕಥೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಅವನೊಬ್ಬ ಕ್ರೂರಿ, ಹುಚ್ಚು ಮನಸ್ಸಿನ ಮನುಷ್ಯ, ದೈತ್ಯದೇಹಿ. ಗನ್ ಹಿಡಿದು ನಿಂತರೆ ಎದುರಿಗಿರೋರು ಯಾರು ಅನ್ನೋದನ್ನು ಕೂಡ ನೋಡದೆ ಕ್ಷಣಾರ್ಧದಲ್ಲಿ ಅವರ ಕಥೆಯನ್ನು ಮುಗಿಸಿಬಿಡ್ತಿದ್ದ ನಿರ್ದಯಿ ಹಂತಕ. ಅವನ ಕಣ್ಣುಗಳಲ್ಲಿ ಕ್ರೌರ್ಯ ಅನ್ನೋದು ಮಡುವುಗಟ್ಟಿತ್ತು. ಯಾರನ್ನ ಬೇಕಾದರೂ ಕೊಂದು ಮುಗಿಸಬಲ್ಲ ಪಾಷಾಣ ಹೃದಯ ಅವನದ್ದಾಗಿತ್ತು. ಹೀಗೆ ಜಗತ್ತಿನ ಮೀಡಿಯಾಗಳ ಕಣ್ಣಲ್ಲಿ ಅತ್ಯಂತ ಕ್ರೂರಿ ಅನ್ನಿಸ್ಕೊಂಡವನು ಈದಿ ಅಮೀನ್. ಈದಿ ಅಮೀನ್ ಆಫ್ರಿಕಾ ರಾಷ್ಟ್ರಗಳಲ್ಲಿ ಒಂದಾದ ಉಗಾಂಡಾದ ಮಾಜಿ ಅಧ್ಯಕ್ಷ. ಜಗತ್ತಿನ ಕಣ್ಣಿಗೆ ನಿರ್ದಯಿ ಸರ್ವಾಧಿಕಾರಿ, ಹುಚ್ಚು ಆಡಳಿತಗಾರ. ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋ ನಿಟ್ಟಲ್ಲಿ ತನ್ನದೇ ಜನರನ್ನು ಯಾವುದೇ ಮುಲಾಜಿಲ್ಲದೆ ಕೊಂದು ಮುಗಿಸಿದ ನರಹಂತಕ. ಈ ಈದಿ ಅಮೀನ್ ಬಗ್ಗೆ ಎಷ್ಟು ಸುದ್ದಿಗಳಿವೆ ಅಂದರೆ, ಅವನ ಮನೆಯ ಫ್ರಿಡ್ಜಲ್ಲಿ ಮನುಷ್ಯನ ದೇಹದ ಭಾಗಗಳಿರ್ತಿದ್ವಂತೆ. ಇವು ಈದಿ ಅಮೀನ್ನ ವಿರೋಧಿಗಳ ದೇಹದ ತುಂಡುಗಳು ಅನ್ನೋ ಮಾತುಗಳು ಕೇಳಿಬಂದವು. ಅಮೀನ್ನ ದ್ವೇಷಕ್ಕೆ ಬಲಿಯಾಗಿದ್ದು 80,000 ಜನ ಅಂತ ಕೆಲವರು ಹೇಳಿದರೆ, ಮತ್ತೆ ಕೆಲವರ ಪ್ರಕಾರ ಆ ಸಂಖ್ಯೆ 3 ರಿಂದ 5 ಲಕ್ಷ ದಾಟುತ್ತೆ. ಈ ಈದಿ ಅಮೀನ್ ಉಗಾಂಡಾದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಒಬ್ಬ ಸಾಮಾನ್ಯ ಸೈನ್ಯಾಧಿಕಾರಿ. 1946ರಲ್ಲಿ ಸೇನೆಗೆ ಸೇರಿದ ಅಮೀನ್ 1956ರ ಹೊತ್ತಿಗೆ ಕಿಂಗ್ಸ್ ರೈಫಲ್ಸ್ನಲ್ಲಿ ಆಫ್ರಿಕಾದ ಕಪ್ಪು ವರ್ಣೀಯರಿಗೆ ಕೊಡಮಾಡ್ತಿದ್ದ ಅತಿದೊಡ್ಡ ಹುದ್ದೆ ಅಫೆಂಡಿಯಾಗಿ ಅಮೀನ್ ನೇಮಕಗೊಳ್ತಾನೆ. ಉಗಾಂಡಾದಲ್ಲಿ ಅಫೆಂಡಿ ಅಂದರೆ ವಾರೆಂಟ್ ಆಫೀಸರ್ ಅಂತ ಅರ್ಥ. ತನ್ನ ಯೌವನದಲ್ಲಿ ಉತ್ತಮ ಕ್ರೀಡಾಪಟುವಾಗಿದ್ದ ಈದಿ ಅಮೀನ್ಗೆ ಫುಟ್ಬಾಲ್, ರಗ್ಬಿಗಳಲ್ಲಿ ಆಸಕ್ತಿ ಹೆಚ್ಚಿತ್ತು. ಇನ್ನು ಈದಿ ಅಮೀನ್ ಒಬ್ಬ ಒಳ್ಳೆಯ ಬಾಕ್ಸರ್ ಕೂಡ ಆಗಿದ್ದ. ಅವನ ಕೈಯಲ್ಲಿ ಒದೆ ತಿಂದ ಅದೆಷ್ಟೋ ಜನ ಮತ್ತೆ ಬಾಕ್ಸಿಂಗ್ ರಿಂಗ್ ಕಡೆ ತಲೆ ಹಾಕೋದನ್ನು ಕೂಡ ಬಿಟ್ಟುಬಿಟ್ಟಿದ್ರು. ಇಂಥ ಅಮೀನ್ ಸೇನೆಗೆ ಸೇರಿದ ನಂತರ ಅವನಲ್ಲಿನ ಕ್ರೌರ್ಯ ಹೆಚ್ಚಾಗಿತ್ತು. ಸೊಮಾಲಿಯಾದ ದಂಗೆಕೋರರನ್ನು ನಿಯಂತ್ರಿಸೋದಕ್ಕೆ ನಿಯೋಜನೆಗೊಂಡ ಟೀಮಲ್ಲಿ ಅಮೀನ್ ಕೂಡ ಒಬ್ಬನಾಗಿದ್ದ. ಅಲ್ಲವನು ನಡೆಸಿದ ಮಾರಣ ಹೋಮ ಅಮೀನ್ ಜೊತೆಯಲ್ಲಿದ್ದವರನ್ನು ಬೆಚ್ಚಿ ಬೀಳಿಸಿತ್ತು. ಹಾಗಾಗಿನೇ ಅತಿ ಕಡಿಮೆ ಅವಧಿಯಲ್ಲೇ ಅಮೀನ್ ಸೈನ್ಯದಲ್ಲಿನ ಉನ್ನತ ಹುದ್ದೆಗೆ ಏರಿಬಿಟ್ಟ. ಈ ಸಂದರ್ಭದಲ್ಲೇ ಉಗಾಂಡಾದಲ್ಲಿ ಸ್ವಾತಂತ್ರ್ಯದ ಗಾಳಿ ಬೀಸ್ತಿತ್ತು. 1962ರಲ್ಲಿ ಬ್ರಿಟಿಷರ ವಶದಲ್ಲಿದ್ದ ಉಗಾಂಡ ಸ್ವತಂತ್ರವಾಯಿತು. ಅಮೀನ್ ಕ್ಯಾಪ್ಟನ್ ಆದ, ಮೇಜರ್ ಆದ, ಅಲ್ಲಿಂದ ಸೈನ್ಯದ ಡೆಪ್ಯೂಟಿ ಕಮಾಂಡರ್ ಕೂಡ ಆದ. ಹೀಗೆ ಉಗಾಂಡ ಸ್ವತಂತ್ರವಾದ ಮೇಲೆ ಅಮೀನ್ ಸೈನ್ಯದ ಅತ್ಯುನ್ನತ ಪದವಿಯಾದ ಕಮಾಂಡರ್ ಇನ್ ಚೀಫ್ ಹುದ್ದೆಗೆ ಏರಿಬಿಡ್ತಾನೆ. ಅದು 1971ರ ಸಮಯ. ಆ ಸಂದರ್ಭದಲ್ಲೇ ನೋಡಿ, ಉಗಾಂಡ ಅನ್ನೋ ಸಂಪದ್ಭರಿತ ದೇಶದ ನಸೀಬು ಕೆಟ್ಟಿದ್ದು. ಒಂದು ಕಾಲದಲ್ಲಿ ಅಮೀನನ ಗೆಳೆಯನಾಗಿದ್ದ ಮಿಲ್ಟನ್ ಒಬೋಟೆ ಉಗಾಂಡಾದ 2ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. 1971ರಲ್ಲಿ ಅಮೀನ್ನ ಪ್ರಭಾವ ಹೆಚ್ಚುತ್ತಿರೋದನ್ನು ಗಮನಿಸಿದ ಒಬೋಟೆ ಅದನ್ನು ನಿಯಂತ್ರಿಸೋದಕ್ಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲ, ಮೇಜರ್ ಜನರಲ್ ಆಗಿದ್ದ ಅಮೀನ್ನನ್ನು ಒಬೋಟೆ ಮತ್ತೆ ಕಮಾಂಡರ್ ಪೋಸ್ಟ್ಗೆ ಡಿಪ್ರಮೋಟ್ ಮಾಡ್ತಾರೆ. ಇದು ಈದಿ ಅಮೀನ್ ಕೆರಳೋ ಹಾಗೆ ಮಾಡುತ್ತೆ. ಅದರ ಪರಿಣಾಮ ಅಮೀನ್ 1971ರ ಜನವರಿ 25ರಂದು ಒಬೋಟೆ ವಿದೇಶಿ ಪ್ರವಾಸದಲ್ಲಿದ್ದ ಸಂದರ್ಭದಲ್ಲಿ ಸೈನ್ಯದ ಸಹಾಯ ಪಡೆದು ಉಗಾಂಡಾದ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಂಡು ಬಿಡ್ತಾನೆ. ಈ ಬೆಳವಣಿಗೆಯನ್ನು ಗಮನಿಸಿ ಉಗಾಂಡಾಗೆ ವಾಪಸ್ ಬಂದ ಅಧ್ಯಕ್ಷ ಒಬೋಟೆ ಎಂಟೆಬೆಯನ್ನ ಉಗಾಂಡಾದ ರಾಜಧಾನಿ ಕಂಪಾಲದ ಏರ್ಪೋರ್ಟ್ನಲ್ಲಿ ಬಂಧಿಸಲಾಯಿತು. ಅವರನ್ನು ಗೃಹ ಬಂಧನದಲ್ಲಿ ಇಡಲಾಯಿತು. ಹೀಗೆ ಅಮೀನ್ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಅಧಿಕಾರಕ್ಕೆ ಬಂದಿದ್ದನ್ನು ಜನ ತಿರಸ್ಕರಿಸಿದ್ರು. ಆದರೆ ಒಬೋಟೆ ಸರ್ಕಾರ ಅವ್ಯವಹಾರ ಮಾಡಿದ್ದು ಅದನ್ನು ಸರಿಪಡಿಸೋ ಉದ್ದೇಶದಿಂದ ತಾನು ಹೀಗೆ ಮಾಡಿದೆ ಅಂತ ಅಮೀನ್ ಹೇಳಿಕೊಂಡ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ದೇಶದಲ್ಲಿ ಚುನಾವಣೆ ನಡೆಸಿ ಜಯಗಳಿಸಿದ ಪಕ್ಷಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿದ ಅಮೀನ್ ಆ ಕೆಲಸವನ್ನು ಮಾಡಲೇ ಇಲ್ಲ.
ಬದಲಿಗೆ ಅವನಲ್ಲೊಬ್ಬ ಸರ್ವಾಧಿಕಾರಿ ಹುಟ್ಟುಕೊಂಡ. ಅವನ ಸ್ನೇಹ ಕೂಡ ಅಷ್ಟೇ ಸರ್ವಾಧಿಕಾರಿಗಳ ಸಂಘವನ್ನೇ ಬಯಸ್ತಿತ್ತು. ಲಿಬಿಯಾದ ಮುಅಮ್ಮರ್ ಗಡಾಫಿ, ಝೈರಸ್ನ ಮುಬಟ್ಟೋ ಸೆಸೆಸೆಕೋ ಜೊತೆಗೆ ಸೋವಿಯತ್ ಹಾಗೂ ಪೂರ್ವ ಜರ್ಮನಿಯ ಸ್ನೇಹವನ್ನು ಕೂಡ ಇದಿ ಅಮೀನ್ ಸಂಪಾದಿಸಿಕೊಂಡಿದ್ದ. ಅಷ್ಟೇ ಅಲ್ಲ, ತನಗೆ ಬ್ರಿಟನ್ನ ಮಹಾರಾಣಿಯ ಜೊತೆ ಉತ್ತಮ ಸ್ನೇಹ ಇದೆ ಅನ್ನೋದನ್ನು ಸಾಕಷ್ಟು ಪಾಶ್ಚಿಮಾತ್ಯ ಮಾಧ್ಯಮಗಳ ಮುಂದೆ ಅಮೀನ್ ಹೇಳಿಕೊಂಡಿದ್ದ. ಹೊರ ಜಗತ್ತಿಗೆ ತಾನು ಉಗಾಂಡವನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದೀನಿ ಅಂತ ತೋರಿಸ್ಕೊಳ್ತಿದ್ದ ಅಮೀನ್ ದೇಶದ ಜನತೆಯ ಪಾಲಿಗೆ ಮಾತ್ರ ಯಮಸ್ವರೂಪಿಯಾಗಿದ್ದ. ಅವನ ವಿರುದ್ಧ ದಂಗೆ ಏಳ್ತಿದ್ದವರನ್ನು ಬಲವಂತವಾಗಿ ಬಂಧಿಸಿಡಲಾಗ್ತಿತ್ತು. ಅವನ ರಾಜಕೀಯ ಎದುರಾಳಿಗಳನ್ನು ಹೇಳ ಹೆಸರಿಲ್ಲದಂತೆ ಮುಗಿಸಿ ಹಾಕುವ ಕೆಲಸ ನಡೀತು. ಉಗಾಂಡಾದ ಬುಡಕಟ್ಟು ಜನ ಅಮೀನ್ ವಿರುದ್ಧ ದಂಗೆ ಎದ್ದಾಗ ಅವರೆಲ್ಲರನ್ನ ಮರಣಶಯ್ಯೆಗೆ ಕಳುಹಿಸಿಬಿಟ್ಟಿದ್ದ ಇದಿ ಅಮೀನ್. ಅವನ ಅಂಕೆಯಲ್ಲಿದ್ದ ಡೆತ್ ಹೌಸ್ಗೆ ಸಾಕಷ್ಟು ಜನರನ್ನು ಕೊಂಡೊಯ್ಯಲಾಗ್ತಿತ್ತು. ಹೀಗೆ ವರ್ಷಗಳು ಉರುಳು ಹೋದವು. 1978ರಲ್ಲಿ ಉಗಾಂಡಾ ತಾಂಜೇನಿಯಾ ಯುದ್ಧ ನಡೆದ ಸಂದರ್ಭದಲ್ಲಿ ಉಗಾಂಡಾ ಸೋಲನ್ನು ಅನುಭವಿಸಿತು. ಆಗ ತಾಂಜೇನಿಯಾದ ಸೈನಿಕರು ಉಗಾಂಡಾನ ಪ್ರವೇಶಿಸಿದಾಗ ಅಮೀನ್ನ ವಿಚಿತ್ರ ವರ್ತನೆಗಳು ಹಾಗೂ ಅವನ ಕ್ರೌರ್ಯ ಜಗತ್ತಿಗೆ ಗೊತ್ತಾಗಿತ್ತು. ಈ ಅಮೀನ್ ಎಷ್ಟು ಕ್ರೂರಿ ಅಂದರೆ ಅವನು ತನ್ನದೇ ಹೆಂಡತಿಯನ್ನು ಕೂಡ ಕೊಂದು ಬಿಟ್ಟಿದ್ದ. ಅವಳ ಎದೆಯ ಭಾಗ ಮತ್ತು ಕೈಗಳನ್ನು ಕತ್ತರಿಸಿ ಆಕೆಯನ್ನು ಕೊಲೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲೇ ಇದಿ ಅಮೀನ್ ಕ್ಯಾನಿಬಲ್ ಅಂದರೆ ನರಮಾಂಸ ಭಕ್ಷಕ ಅಂತ ಅನ್ನಿಸ್ಕೊಂಡಿದ್ದು. ಹೌದು, ಇದಿ ಅಮೀನ್ ಮನುಷ್ಯನ ಮಾಂಸವನ್ನು ಭಕ್ಷಿಸ್ತಿದ್ದ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಅವನ ಮನೆಯ ರಿಫ್ರಿಜರೇಟರ್ನಲ್ಲಿ ಮನುಷ್ಯನ ಹಸಿ ಮಾಂಸದ ತುಂಡುಗಳು ಸಿಕ್ಕಿದ್ದು ಕೂಡ ಈ ಮಾತಿಗೆ ಪುಷ್ಟಿ ಕೊಡುತ್ತೆ. ಆದರೆ ಇದು ಯಾವುದಕ್ಕೂ ಸೂಕ್ತ ದಾಖಲೆಗಳಿಲ್ಲದ ಕಾರಣದಿಂದಾಗಿ ಅಮೀನ್ನ ರಾಕ್ಷಸ ಪ್ರವೃತ್ತಿ ಕೇವಲ ಜನರ ಬಾಯಲ್ಲೇ ಉಳಿದುಬಿಟ್ಟಿದೆ. ಹೀಗೆ ಅಮೀನ್ ತನ್ನ 8 ವರ್ಷದ ಆಡಳಿತಾವಧಿಯಲ್ಲಿ ತನ್ನ ವಿರೋಧಿಗಳು, ದಂಗೆಕೋರರು ಹಾಗೂ ತನ್ನದೇ ದೇಶದ ಜನ ಸೇರಿದ ಹಾಗೆ ಮಿಲಿಯನ್ಗೂ ಅಧಿಕ ಜನರ ಸಾವಿಗೆ ಕಾರಣನಾಗಿಬಿಟ್ಟ. ಅಡಾಲ್ಫ್ ಹಿಟ್ಲರ್ನನ್ನು ಮೆಚ್ಚಿಕೊಂಡಿದ್ದ ಅಮೀನ್ ಹಿಟ್ಲರ್ನ ಹಾದಿಯನ್ನೇ ತುಳಿದಿದ್ದ. ಆದರೆ ಹಿಟ್ಲರ್ ತನ್ನದೇ ದೇಶದ ಜನರನ್ನು ಹಾಗೂ ನಾಜಿಗಳನ್ನು ಯಾವತ್ತೂ ಕೊಲ್ಲೋ ದುಸ್ಸಾಹಸ ಮಾಡಲಿಲ್ಲ. ಅವನ ಟಾರ್ಗೆಟ್ ಇದ್ದದ್ದು ನಾಜಿಯೇತರರು ಮಾತ್ರ. ಆದರೆ ಅಮೀನ್ ಹಾಗಲ್ಲ. ಅವನು ತನ್ನ ಜನರಿಗೆ ಸಾವಿನ ಭಯ ಹುಟ್ಟಿಸಿದ್ದ. ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅವನು ಅಧೋಗತಿಗೆ ತಂದುಬಿಟ್ಟ. ಈ ಸಂದರ್ಭದಲ್ಲೇ ಉಗಾಂಡ ಮತ್ತು ತಾಂಜೇನಿಯಾ ನಡುವೆ ಯುದ್ಧ ಶುರುವಾಯಿತು. ಹೀಗಾಗಿ ಸೋಲಿನ ಭಯದಲ್ಲಿದ್ದ ಇದಿ ಅಮೀನ್ ತಲೆಮರೆಸ್ಕೊಳ್ತಾನೆ. 1979ರಲ್ಲಿ ಲಿಬಿಯಾ ಸೇರಿಕೊಂಡ ಇದಿ ಅಮೀನ್ 1 ವರ್ಷ ಅಲ್ಲೇ ಇದ್ದು ಆನಂತರ ಸೌದಿ ಅರೇಬಿಯಾಗೆ ಬರ್ತಾನೆ. ಇದಿ ಅಮೀನ್ ಮತ್ತೆ 2002ರ ಹೊತ್ತಿಗೆ ಉಗಾಂಡಾಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ತನ್ನ ದೇಶವನ್ನು ಪ್ರವೇಶಿಸೋ ಪ್ರಯತ್ನ ಮಾಡ್ದ. ಆದರೆ ಅದು ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಮೀನ್ ಮತ್ತೆ ಸೌದಿ ಸೇರಿಕೊಂಡ. 2003ರಲ್ಲಿ ಅನಾರೋಗ್ಯಕ್ಕೀಡಾಗಿ ಅವನು ಸಾವನ್ನಪ್ತಾನೆ. ಇಷ್ಟೆಲ್ಲದರ ನಡುವೆಯೂ ಇದಿ ಅಮೀನ್ನ ಖಾಸಗಿ ಜೀವನ ಅತ್ಯಂತ ರೋಚಕವಾಗಿತ್ತು. ಅವನಿಗೆ ಒಟ್ಟು 5 ಪತ್ನಿಯರು, 43 ಜನ ಮಕ್ಕಳು ಅಂತ ಹೇಳಲಾಗತ್ತೆ. ಇದಿ ಅಮೀನ್ ಕೂಡ ಲಂಪಟನಾಗಿದ್ದ. ಅವನು ಸ್ತ್ರೀಯರನ್ನು ತನ್ನ ಕಡೆ ಸೆಳೆಕೊಳ್ಳೋದಕ್ಕೆ ಸಾಕಷ್ಟು ಟ್ರೈ ಮಾಡ್ತಿದ್ದ. ಹಾಗೇನೆ ಆ ಹೆಣ್ಣು ಮಕ್ಕಳ ಎದೆಯನ್ನೇ ಕಚ್ಚಿ ತಿಂದು ಬಿಡ್ತಿದ್ದ ಅಂತ ಕೂಡ ಅನೇಕ ಕಥೆಗಳನ್ನು ಹೇಳಲಾಗತ್ತೆ. ಅದರಲ್ಲಿ ಕಟ್ಟುಕತೆಗಳೆಷ್ಟು, ಸತ್ಯ ಎಷ್ಟು ಅನ್ನೋದು ಇದಿ ಅಮೀನ್ಗೆ ಹಾಗೂ ಅವನ ಅಂತಃಪುರದ ಸಖಿಯರಿಗೆ ಮಾತ್ರ ಗೊತ್ತು. ಹೀಗೆ ತಾನಿದ್ದಾಗಲೂ ಇಲ್ಲದಿರುವಾಗಲೂ ಜಗತ್ತಿನಾದ್ಯಂತ ಸಾಕಷ್ಟು ಚರ್ಚೆಗೆ ಒಳಗಾಗಿರೋ ಇದಿ ಅಮೀನ್ ಜಗತ್ತಿನ ಒಬ್ಬ ನಿರ್ದಯಿ ಡಿಕ್ಟೇಟರ್ ಅಂದರೆ ಖಂಡಿತ ಅದು ಅತಿಶಯೋಕ್ತಿಯಲ್ಲ. ಸ್ನೇಹಿತರೆ, ಇದು ಇದಿ ಅಮೀನ್ ಅನ್ನೋ ಸರ್ವಾಧಿಕಾರಿಯ ಕಥನ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.